ಕಾರ್ಡ್ಸ್ ಭವಿಷ್ಯ ಹೇಳುತ್ತಾ ಅಂದ್ರೆ 100% ಹೇಳುತ್ತೆ. ಟ್ಯಾರೋ ಅಂತಂದ್ರೆ ಏನ್ ಮ್ಯಾಮ್? ಇದು ಯಾವುದೇ ಒಂದು ನ್ಯೂಮರಾಲಜಿ ಅಸ್ಟ್ರಾಲಜಿ ರಿಲೇಟೆಡ್ ಅಲ್ಲ, ಪ್ಯೂರ್ ಎನರ್ಜಿ ಬೇಸಿಸ್ ಮೇಲೆ ವರ್ಕ್ ಆಗುವಂತಹ ಒಂದು ಡಿವಿನಿಷನ್ ಟೂಲ್ ಅಂತಾನೆ ಹೇಳಿ. ಎನರ್ಜಿ ಅನ್ನೋದು ಎಲ್ಲಾ ಕಡೆ ಇದೆ. ಯೂನಿವರ್ಸ್ ಇಸ್ ಮೇಡ್ ಅಪ್ ಆಫ್ ಎನರ್ಜಿ. ಟ್ಯಾರೋ ಕಾರ್ಡ್ ಎಲ್ಲಿಂದ ಬಂತು ನಮ್ಮ ಇಂಡಿಯಾಗೆ, ನಮ್ಮ ಭಾರತ ದೇಶಕ್ಕೆ ಅಂತ? ಟ್ಯಾರೋ ಕಾರ್ಡ್ಸ್ ನ ನೋಡಿದ್ರೆ ಈಜಿಪ್ಷಿಯನ್ ದೇವತೆಗಳು ಕಾಣಿಸ್ಕೋತಾರೆ. ಆ ಒಂದು ನ್ಯೂಮರಾಲಜಿ ಏನಿದೆ, ಸಂಖ್ಯಾಶಾಸ್ತ್ರ ಆಗಿರ್ಬೋದು, ಗ್ರಹಗಳದಾಗಿರ್ಬೋದು, ಅದೆಲ್ಲಾನು ನೀಟಾಗಿ ಟ್ಯಾಲಿ ಆಗುತ್ತೆ. ನಮಗೆ ನಾವೇ ಸ್ಪಷ್ಟವಾಗಿ ನಾವು ಎವಿಡೆನ್ಸ್ ಮುಖಾಂತರ ನಮ್ಗೆ ಅದು ಅರ್ಥ ಆಗಿದೆ, ಹೌದು ಇದು ವರ್ಕ್ ಆಗುತ್ತೆ. ಈಗ ನಾಗದೋಷ ಅಂತ ಹೇಳಿದ್ರಿ, ಸೊ ಯಾಕೆ ಬರುತ್ತೆ ಆ ದೋಷ, ಏನಕ್ಕೆ ಬರುತ್ತೆ ಮ್ಯಾಮ್ ನಾಗದೋಷ ಅನ್ನುವಂಥದ್ದು? ಏನೋ ಒಂದು ಕರ್ಮದಿಂದ ಅಂತೂ ಅದು ಬಂದಿರುತ್ತೆ. ನವನಾಗ ಸ್ತೋತ್ರ ಅಂತ ಬರುತ್ತೆ, ಅದನ್ನ ಅವ್ರ ಜನ್ಮವಿಡೀ ಪಠನೆ ಮಾಡಬೇಕು. ಈವನ್ ಒಂದು ಸ್ಮಾಲ್ ಹ್ಯಾಂಡ್ ಶೇಕಲ್ಲೂ ಎನರ್ಜಿ ಕನೆಕ್ಟ್ ಆಗ್ಬಿಡುತ್ತೆ. ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಯಾರು ಹ್ಯಾಂಡ್ ಶೇಕ್ ಹಾಗೆ ಮಾಡಲ್ಲ, ನಮಸ್ತೆ ಅಂತಾನೆ ಹೇಳ್ತಾರೆ. ಅವರ ಒಂದು ಎನರ್ಜೀಸ್ ಹೇಗೆ ಚೇಂಜ್ ಆಗುತ್ತೆ ಅದ್ರ ಅನುಗುಣವಾಗಿ ಟ್ಯಾರೋನಲ್ಲಿ ಎನರ್ಜೀಸ್ ಕಾಣಿಸ್ಕೊಳುತ್ತೆ. ಗುರುವಿನ ಆಯ್ಕೆ ಮಾಡೋದು ಹೆಂಗೆ ಮ್ಯಾಮ್ ನಿಮ್ಮ ಪ್ರಕಾರ? ಇದು ಎಗೇನ್ ಅವರ ಕರ್ಮದ ಮೇಲೇನು ಡಿಪೆಂಡ್ ಆಗಿರುತ್ತೆ. ಗುರುವಿಗೆ ನಾವು ಹುಡ್ಕೊಂಡು ಹೋಗಬಾರ್ದು, ಅವರಾಗ ಅವರೇ ಸಿಗ್ತಾರೆ ನಮಗೆ ಅಂತ. ಅವರ ಎನರ್ಜಿ ನಿಮ್ಗೆ ಎಫೆಕ್ಟ್ ಆಗುತ್ತಾ ಮ್ಯಾಮ್? ನಾವು ಪ್ರೊಟೆಕ್ಷನ್ ಹಾಕೊಂಡೇ ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡಬೇಕು. ಏಂಜಲ್ಸ್ನ ಒಂದು 8 ಆರ್ಕೇಂಜಲ್ಸ್ ಇದ್ದಾರೆ, ಪವರ್ಫುಲ್ ಆರ್ಕೇಂಜಲ್ಸ್. ಅವ್ರನ್ನ ಇನ್ವೋಕ್ ಮಾಡ್ತೀನಿ. ಮನುಷ್ಯನ ದೇಹದಲ್ಲಿ ಸುಮಾರು ಸಾವಿರಾರು ಚಕ್ರಗಳಿದೆ. ಅದರಲ್ಲಿ ಪ್ರಾಮುಖ್ಯವಾಗಿ ನೋಡೋದಾದ್ರೆ ನಾವು 7 ಚಕ್ರ ಅಂತ ಕರಿತೀವಿ. ನಮ್ಮ ಲೈಫಲ್ಲಿ ಏನೇ ಸಮಸ್ಯೆ ಇದ್ರೂ ನೋಡಿ ಅದ್ರದ್ದು ರಿಲವೆಂಟ್ ಆಗಿರೋ ಚಕ್ರನೇ ಬ್ಲಾಕೇಜಸ್ ಆಗಿರುತ್ತೆ. ಪ್ರತಿನಿತ್ಯ ಸಾಕಷ್ಟು ನೆಗೆಟಿವ್ ಮಾತಾಡ್ತೀವಿ, ನೆಗೆಟಿವ್ ಆಗಿ ಆಲೋಚನೆ ಮಾಡ್ತೀವಿ, ಅದು ಇಂಪ್ಯಾಕ್ಟ್ ಆಗುತ್ತಾ? ಈ ಕ್ಷಣಕ್ಕೆ ನಾನು ಏನು ಮಾಡಿದ್ರೆ ನನ್ನ ನಾಳೆಗಳು ಚೆನ್ನಾಗಿರ್ತವೆ ಅನ್ನೋದ್ರ ಒಂದು ಪಾಸಿಟಿವ್ ಥಾಟ್ ಬಂದರೆ ಅದು ನಿಮ್ಮ ಎಂಟೈರ್ ಲೈಫ್ನೇ ಬದಲಾಯಿಸುತ್ತೆ. ಆಡು ಭಾಷೆ ಇದೆ, ಹಣೆ ಬರಹವನ್ನ ಬ್ರಹ್ಮ ಬಂದರೂ ಬದಲಾಯಿಸಕ್ಕಾಗಲ್ಲ ಅಂತ. ಸೊ ಈ ಟ್ಯಾರೋ ಕಾರ್ಡ್ ಹಣೆ ಬರಹವನ್ನ ಬದಲಾಯಿಸುತ್ತಾ? ಭಗವಂತ ಎಲ್ಲಾನು ಪ್ರೀ ಡೆಸ್ಟಿನ್ಡ್ ಆಗಿ ಕಳ್ಸಿರಲ್ಲ. ಲೋಡ್ ಜಾಸ್ತಿ ಇದ್ದಾಗ ಜಾಸ್ತಿ ಕಷ್ಟಪಡು, ಲೋಡ್ ಕಮ್ಮಿ ಇದ್ದಾಗ ಸರಾಗವಾಗಿ ನೀನೇ ಹೋಗ್ತೀಯ. ನಾವು ಹೇಳ್ತೀವಲ್ಲ, ಕರ್ಮ ಕಳ್ಕೊಳಕ್ ಇರ್ತಕ್ಕಂಥ ಒಂದೇ ಒಂದು ಆಪ್ಷನ್ ಅಂತಂದ್ರೆ ಜ್ಞಾನ, ಇನ್ನೊಂದು ಧ್ಯಾನ. ಮಾಟ ಮಂತ್ರ ವಶೀಕರಣ ಇದು ನಿಜಕ್ಕೂ ವರ್ಕ್ ಆಗತ್ತಾ ಮ್ಯಾಮ್? ಕರೆಕ್ಟ್ ಆಗಿರೋಂಥ ವ್ಯಕ್ತಿ ಪ್ರಾಪರ್ ಆ ಪ್ರೊಸೀಜರಲ್ಲಿ ಮಾಡಿದಾಗ ಖಂಡಿತ ವಶೀಕರಣ ಅಂತಕ್ಕಂಥದ್ದು ಆಗುತ್ತೆ.